ಫ್ರೆಂಡ್ಸ್ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಗಾಡಿ, ಸ್ಕೂಟಿ ನನ್ನ ಗಾಡಿ ನೋಡಿ. ನಾನು ಇವಾಗ ತಗೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀನಿ. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆಷಾಢ ಮಾಸದ ಪ್ರಯುಕ್ತ ನನ್ನ ದಿನಚರಿಯ ಈ ಲಾಗಿಗೆ ಸ್ವಾಗತ. ನಮ್ಮ ಮೈಸೂರಿನಲ್ಲಿ ಚಾಮುಂಡಿ ನಾಡ ದೇವತೆಯು ನೆಲೆಸಿರುವುದರಿಂದ ನಮಗೆ ಆಷಾಢ ಮಾಸದ ಬಹಳ ಪ್ರಾಮುಖ್ಯತೆ ಇದೆ. ದೇವಿಯ ಶ್ಲೋಕ ಪಠಿಸುತ್ತಿದ್ದೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೇಗಿತ್ತು ಫ್ರೆಂಡ್ಸ್ ದೇವಿಯ ಶ್ಲೋಕ? ತುಂಬ ಚೆನ್ನಾಗಿತ್ತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳ್ತೀರಲ್ಲ. ನಮ್ಮ ಮನೆಯ ಹತ್ತಿರ ಇರುವ ಚಾಮುಂಡಿ ಟೆಂಪಲ್ಗೆ ನಾವೆಲ್ಲರೂ ಹೋದ್ವಿ. ನಾವು ತಾಯಿಯ ವಿವಿಧ ಬಗೆಯ ಅಲಂಕಾರಗಳನ್ನು ಕಣ್ತುಂಬಿಕೊಂಡವು. ಹಲವು ರೀತಿಯ ಪುಷ್ಪಗಳಿಂದ, ಮಂತ್ರಗಳಿಂದ, ಅಭಿಷೇಕಗಳಿಂದ ಅಮ್ಮ ದೇವಿಯು ಕಂಗೊಳಿಸುತ್ತಿದ್ದ ರೀತಿ ನೋಡುವ ಭಾಗ್ಯ ನಮ್ಮದು. ಒಳ್ಳೆಯ ಫಲ ಸಿಕ್ಕಂತಾಯಿತು. ಎಲ್ಲ ಸುಮಂಗಲೆಯರು ತಾಯಿಗಾಗಿ ನಿಂಬೆಹಣ್ಣಿನ ತುಪ್ಪದ ದೀಪ, ತಾಯಿಗಾಗಿ ಆರತಿಯನ್ನು ಮಾಡುತ್ತಿದ್ದರು. ಮೈಸೂರಿನ ಚಾಮುಂಡೇಶ್ವರಿ ಕೇವಲ ಮೈಸೂರಿನ ದೇವಿಯಲ್ಲ, ಅಖಂಡ ಭಾರತಕ್ಕೆ ಸುಪ್ರಸಿದ್ಧ ಹೆಸರುವಾಸಿ. ಮೈಸೂರಿನ ಚಾಮುಂಡೇಶ್ವರಿ ದೇವಿಯಾಗಿ ನಮ್ಮ ಕರುನಾಡಲ್ಲಿ ನೆಲೆಸಿರುವುದೇ ನಮ್ಮ ಕನ್ನಡಿಗರಿಗೆಲ್ಲ ಸೌಭಾಗ್ಯ. ದೇವಸ್ಥಾನದಲ್ಲಿ ಮುಳುಗಿದ್ದ ನಾದಗಳಿಗೆ ನಾವು ಮನಸೋತೆವು. ಎಲ್ಲ ಸ್ವರ ಸಂಗೀತಗಳು ನಮ್ಮ ಕಿವಿಗೆ ತಂಪನ್ನು ನೀಡಿತು. ಒಂದು ಬಗೆಯ ಸಂತೃಪ್ತಿ ನಮಗೆ ಆಯಿತು. ದೇವಸ್ಥಾನಕ್ಕೆ ಬಂದ್ರೇ ನನಗೆ ತುಂಬಾ ನೆಮ್ಮದಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹಾಗಾಗಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರ್ತೇನೆ. ಅದರಲ್ಲೂ ಚಾಮುಂಡೇಶ್ವರಿ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ನನ್ನ ಮಗಳು ದೇವಿ ಹತ್ರ ಫೋಟೋ ತೊಗೊಳ್ಳೋಣ ಬನ್ನಿ ಮಾಮ್ ಅಂತ ಕರೀತಿದ್ದಾಳೆ. ನನಗೆ ನೋಡಿ ತುಂಬಾ ಖುಷಿ ಆಯಿತು ಚಾಮುಂಡೇಶ್ವರಿ ದೇವಿಯನ್ನು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಮಾಮ್.